ಆಪ್ಕಿ ಅದಾಲತ್ನಲ್ಲಿ ಐಟಂ ಗರ್ಲ್ ರಾಖಿ ಸಾವಂತ್ ಮೇಲಿರುವ ಆರೋಪವೆಂದರೆ ಇವರು ಪಬ್ಲಿಸಿಟಿಗೋಸ್ಕರ ಸ್ಟಂಟ್ಗಳನ್ನು ಮಾಡುತ್ತಾರೆ ಎಂಬುದು. ರಾಖಿ, ನೀವು ಯಾವ ಘಟನೆ ಬಗ್ಗೆ ಮಾತಾಡ್ತಿದ್ದೀರಲ್ಲ? ನೀವ್ ಹೇಳಿದ್ರಿ ಅಲ್ಲಿ ಮೀಕಾ ನಿಮಗೆ ಬಲವಂತವಾಗಿ ಕಿಸ್ ಮಾಡಿದ್ರು. ಆ ವಿಚಾರವಾಗಿ ಪದೇ ಪದೇ ಒಂದು ಮಾತು ಬರ್ತಾ ಇದೆ, ಅದನ್ನ ನೀವು ಪೂರ್ತಿಯಾಗಿ ಪಬ್ಲಿಸಿಟಿ ಸ್ಟಂಟ್ ಆಗಿ ಬಳಸ್ಕೊಂಡ್ರಿ ಅಂತ. ನಾನು ಆಸ್ ಅ ಫ್ರೆಂಡ್ ಹೋಗಿದ್ದೆ, ಮತ್ ನಾನು ಅವನ್ಗೆ ಇಲ್ಲಿ ಚೀಕ್ ಮೇಲ್ ಕಿಸ್ ಮಾಡಿದ್ನಲ್ಲ, ಅದು ಬ್ಲೆಸ್ಸಿಂಗ್ ಕಿಸ್ ಆಗತ್ತೆ. ಒಂದ್ ತಂದೆ ಅಥವಾ ತಾಯಿ ಅವ್ರ ಮಕ್ಳಿಗೆ ಮಾಡೋದು ಒಂದು ಬ್ಲೆಸ್ಸಿಂಗ್ ಕಿಸ್ ಇಲ್ಲಿಗೆ, ಅದನ್ನ ನಾನು ನನ್ನ ಫ್ರೆಂಡ್ಗ್ ಮಾಡಿದ್ದೆ ಬ್ಲೆಸ್ಸಿಂಗ್ ಕಿಸ್. ಮತ್ತೆ ಕೇಕುನು ತಿನ್ಸಿದ್ದೆ. ಖಂಡಿತ ನನ್ ಮನ್ಸಲ್ಲಿ ಯಾವ್ದೇ ಕೆಟ್ಟ ಯೋಚನೆನೂ ಇರ್ಲಿಲ್ಲ. ಮತ್ತೆ ನಾನು ಆಸ್ ಅ ಫ್ರೆಂಡ್, ನನ್ ಫ್ರೆಂಡ್ ಆಗಿರ್ಲಿ ಅಥವಾ ನನ್ನ ಅಣ್ಣಂದಾಗಿರ್ಲಿ, ನಾನು ಹಾಗ್ ಮಾಡ್ತಿದ್ದೆ ಸರ್. ಆದ್ರೆ ಅವ್ರು ಏನ್ ಮಾಡಿದ್ರಲ್ಲ, ಅವರು ತುಂಬಾನೇ ತಪ್ಪು ಮಾಡಿದ್ದಾರೆ ಸರ್. ರಾಖಿ, ಖಂಡಿತ ಮಾಡ್ಬಾರ್ದಾಗಿತ್ತು. ತುಂಬಾ ಕೆಟ್ಟದಾಗಿ ಮಾಡಿದ್ದಾರೆ ಸರ್. ನೀವಲ್ಲಿ ಏನ್ ಮಾಡಿದ್ರಿ ಅಂತ ನೋಡೇ ಬಿಡೋಣ. ನೀವ್ ಹೇಗೆ ಕೇಕನ್ನ ತಿನ್ಸಿದ್ರಿ, ನೀವು ಹೇಗ್ ಕಿಸ್ ಮಾಡಿದ್ರಿ, ಅದಾದ ನಂತರ ಅಲ್ಲಿ ಏನಾಯ್ತು ಅದನ್ನ ಒಂದ್ಸಲ ನೋಡೋಣ. ರಾಖಿ, ನೀವು ಯಾವ ರೀತಿ ಮೀಕಾ ಬಾಯಿನಲ್ಲಿ ಕೇಕನ್ನ ಹಾಕಿದ್ರಲ್ಲ ನೋಡಿ, ಇದನ್ನ ಇಂಟಿಮೇಟ್ ಗೆಳೆಯರು ಯಾರಿರ್ತಾರೆ, ತುಂಬಾ ಕ್ಲೋಸ್ ಯಾರಿರ್ತಾರೆ, ಅವರಷ್ಟೇ ಮಾಡೋದಕ್ಕೆ ಸಾಧ್ಯ. ನಾನೇನ್ ಅವ್ರನ್ನ ಮೊದಲನೇ ಸಲ ಮೀಟ್ ಮಾಡ್ತಿಲ್ಲ. ಮೊದಲನೇ ಸಲ ಮೀಟ್ ಮಾಡಿದ್ರೆ ನಾನೇನ್ ಹತ್ರ ಕೇಕ್ ಎಲ್ಲ ಹಾಕ್ತಾ ಇರ್ಲಿಲ್ಲ. ತುಂಬಾ ಸಲ ನಾವ್ ಮೀಟ್ ಮಾಡಿದೀವಿ. ಅವಾಗೊಂದ್ ಬರ್ಡೇನೂ ಆಗಿತ್ತು, ನಾವ್ ಸೆಲೆಬ್ರೇಟ್ ಮಾಡ್ತಿದ್ವಿ ಬರ್ಡೇನ. ನಾನಂತೂ ಕೇಕ್ ತಿನ್ಸಕ್ಕೆ ಹೋಗ್ತಿದ್ದೆ, ಆದ್ರೆ ಅವ್ನ್ ಕೈ ಹಿಡ್ಕೊಂಡ. ನನಗಂತೂ ಸಿಟ್ ಬಂತು, ಅದಕ್ಕೆ ನಾನ್ ಕೇಕ್ ಹಾಕ್ಬಿಟ್ಟೆ, ತಗೋ ಇವತ್ ನಿನ್ ಬರ್ಡೇ ಅಂತ. ಸೊ ನನಗನ್ಸಿರ್ಲಿಲ್ಲ ಅವನು ಇಷ್ಟು ಕೆಟ್ಟದಾಗ್ ನನ್ ಜೊತೆ ನಡ್ಕೋತಾನೆ ಅಂತ. ನನಗ್ ತುಂಬಾನೇ ದುಃಖ ಇದೆ. ಯಾಕಂದ್ರೆ ನಾನ್ ಸಿನಿಮಾದಲ್ಲಿ ಏನೇ ಶಾರ್ಟ್ ಡ್ರೆಸ್ ಹಾಕೊಂಡ್ರು, ಯಾವ್ದೇ ಐಟಮ್ ಸಾಂಗ್ ಮಾಡಿದ್ರು, ಅಥವಾ ನಾನ್ ಯಾವ್ದೇ ಅಂಗ ಪ್ರದರ್ಶನ ಮಾಡಿದ್ರು, ಅದರರ್ಥ ಖಂಡಿತ ಅಲ್ಲ ಯಾವ್ದೇ ವ್ಯಕ್ತಿ ಬಂದ್ಬಿಟ್ಟು ನನ್ಗೆ ಈ ತರ ಕೆಟ್ಟದಾಗ್ ಬಿಹೇವ್ ಮಾಡ್ಬೋದು ಅಂತ. ಮತ್ ಇವತ್ ನಾನ್ ಏನೇ ಹೇಳ್ತಾ ಇದ್ರು ತುಂಬಾ ಕರೆಕ್ಟ್ ಆಗೇ ಹೇಳ್ತಾ ಇದ್ದೀನಿ ನಾನು. ರಾಖಿ, ನೀವು ಈ ತರ ಸಿಚುಯೇಷನ್ ಕ್ರಿಯೇಟ್ ಮಾಡ್ತೀರಿ, ಈ ತರದ ಪ್ರೊವೊಕೇಶನ್ ಕ್ರಿಯೇಟ್ ಮಾಡ್ತೀರಿ, ಈ ತರದೊಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಮತ್ತೆ ಇಂತಹ ಘಟನೆಗಳಾದಾಗ ಜನರು ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು? ಏನ್ ಇಮೇಜ್ ನನಗ್ ಅರ್ಥ ಆಗ್ತಿಲ್ಲ. ನಾನ್ ಏನೇ ಡ್ರೆಸ್ ಅಥವಾ ಏನೇ ಮಾಡಿದ್ರು ಅದು ನನ್ ಫಿಲ್ಮ್ ಇಂಡಸ್ಟ್ರಿಗೋಸ್ಕರ, ಅದ್ ನನ್ ಕೆಲ್ಸ. ಒಬ್ಬ ಬಂದ್ಬಿಟ್ಟು ಈ ತರ ನನ್ ಜೊತೆ ಹೇಗ್ ಮಾಡಕ್ ಸಾಧ್ಯ? ಜಸ್ಟ್ ಬಿಕಾಸ್ ಆಫ್ ಮೈ ಶಾರ್ಟ್ ಡ್ರೆಸ್ ಅಂಡ್ ಜಸ್ಟ್ ಬಿಕಾಸ್ ನನ್ ಕರಿಯರ್ ಹೀಗಿದೆ, ಅದಕ್ಕೆ ಬಂದು ನನ್ಗೆ ಅಡ್ವಾಂಟೇಜ್ ತಗೋಬೇಕಾ? ಖಂಡಿತ ಇಲ್ಲ. ಯಾರಿಗೂ ಆತರ ಧೈರ್ಯ ಬರ್ಬಾರ್ದು. ಯಾವ್ದೇ ಮನುಷ್ಯನೂ ಹಾಗೆ ಯೋಚನೆ ಮಾಡ್ಬಾರ್ದು. ಹುಡುಗಿ ಬೇಕಾದ್ರೆ ಸೀರಿಯಲ್ ಇರ್ಲಿ, ಶಾರ್ಟ್ ಡ್ರೆಸ್ ಅಲ್ಲಿ ಇರ್ಲಿ, ಅಥವಾ ಸಲ್ವಾರ್ ಕಮೀಸ್ ಅಲ್ಲಿ ಇರ್ಲಿ, ಯಾವ್ದೇ ವ್ಯಕ್ತಿ ಬಂದು ಈ ತರ ಅಡ್ವಾಂಟೇಜ್ ತಗೊಳ್ಬಾರ್ದು. ಸಾಕಷ್ಟು ಜನ ಇದ್ರು, ಜನಪ್ರಿಯ ಸಂಗೀತಗಾರರಿದ್ರು, ಸುನಿಧಿ ಚೌಹಾನ್ ಕೂಡ ಇದ್ರು. ಅವರ ಹೇಳಿಕೆ ಕೂಡ ನೋಡಿದೀನಿ. ಸುನಿಧಿ ಚೌಹಾನ್ ಹೇಳ್ತಾರೆ, ರಾಖಿ ಮೊದಲು ಕಿಸ್ ಮಾಡಿದ್ದು, ಮತ್ತೆ ರಾಖಿನೇ ಈ ಸಿಚುಯೇಷನ್ ನ ಕ್ರಿಯೇಟ್ ಮಾಡಿದ್ದು ಮೀಕಾನ ಇಲ್ಲಿಗೆ ಕರ್ಸಿದ್ದು. ಸುನಿಧಿ ಚೌಹಾನ್ ಖಂಡಿತ ತಪ್ಪು ಹೇಳ್ತಿದ್ದಾಳೆ. ಯಾಕಂದ್ರೆ ಮಿಕಾ ಮತ್ತೆ ಅವಳದು ಬೇರೆ ಏನಾದ್ರೂ ಪ್ಲಾನಿಂಗ್ ಇರ್ಬೋದು. ಏನೋ ಇಬ್ರು ಸೇರ್ಕೊಂಡು ಯಾವ್ದೋ ವಿಡಿಯೋ ತಗೊಳ್ಳೋ ಅಂಥದ್ದು ತಪ್ಪು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ನೆಕ್ಸ್ಟ್ ಡೇ ಬಂದು ಸ್ಟೇಟ್ಮೆಂಟ್ ಅಂತೂ ಕೊಟ್ಟಿದ್ದಾರೆ. ಶೇಫಾಲಿ ಜರಿವಾಲಾ ಅವ್ರು ಕೊಟ್ರು, ಹಾರ್ಮಿತ್ ಅವ್ರ ಹಸ್ಬೆಂಡ್ ಕೊಟ್ಟಿದ್ದಾರೆ, ಮತ್ತೆ ಸುನಿಧಿ ಚೌಹಾನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರದ್ ನೆಕ್ಸ್ಟ್ ಡೇನೆ ಎಲ್ಲಾ ನ್ಯೂಸ್ ಪೇಪರಲ್ಲೂ ನಿಜಾಂಶ ಬಂತು, ಸತ್ಯ ಪ್ರಿಂಟ್ ಆಗೋಗಿದೆ. ಇವ್ನ್ ನನ್ಗೆ ಕಿಸ್ ಮಾಡ್ತಿದ್ದಾನೆ ಫೋರ್ಸ್ಫುಲಿ, ಇವ್ರು 3 ಜನ ನಿಂತ್ಕೊಂಡ್ ನಗ್ತಿದ್ದಾರೆ. ನನ್ ಮೇಲೆ ಜೋಕ್ ಮಾಡ್ತಿದ್ದಾರೆ. ಒಂದ್ ಹುಡುಗಿಗೆ ಫೋರ್ಸ್ಫುಲಿ ಕಿಸ್ ಮಾಡಿದ್ರೆ 3 ಜನನು ಸುಳ್ಳು ಸ್ಟೇಟ್ಮೆಂಟ್ ಹೇಳಿರೋದು ಅವ್ರಿಗೇನೆ ರಿಯಲೈಸ್ ಆಯ್ತು, ನ್ಯೂಸ್ ಅಲ್ಲಿ ಹೇಳಿರೋದು. ನೋಡಿ, ದುಬೈನಲ್ಲಿ ಇಂಥ ಘಟನೆ ಆದಾಗ ನೀವು ಕೆನ್ನೆಗ್ ಬಾರಿಸ್ತೀರಾ, ಮತ್ತೆ ಈ ಪಾರ್ಟಿನಲ್ಲಿ ಆತರ ಯಾಕೆ ಮಾಡ್ಲಿಲ್ಲ? ನೀವ್ ಹೇಳ್ತಿರೋದು ಕರೆಕ್ಟೇ ಸರ್. ಇದ್ರುತ್ರ ನಾನ್ ಖಂಡಿತ ಕೊಡಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನ್ ನನ್ ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ನಲ್ಲ ಮಿಕ್ಕಾಗೆ, ನಾನು ಈ ಒಂದು ಇಂಟ್ರೊಡಕ್ಷನ್ ಇರುತ್ತಲ್ಲ, ಆವಾಗ ಅವನು ಫೋರ್ಸ್ ಆಗಿ ಹಿಡ್ಕೊಂಡ್ಬಿಟ್ಟ. ಒಬ್ಬ ಮನುಷ್ಯ ಒಬ್ಬರನ್ನ ಹೀಗ್ ಹಿಡ್ಕೊಂಡಾಗ ಅವರು ವೀಕ್ ಆಗಿ ಹೋಗ್ತಾರೆ. ಅವ್ರಿಗೆ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಅವ್ರ ಫೋರ್ಸ್ ಆಗಿ ತಳ್ಳಕ್ ನೋಡಿದ್ರೆ ಅವ್ರ ಕುತ್ತಿಗೆ ಮುರಿದೋಗುತ್ತೆ. ನಾನ್ ಯಾವ ಫಿಲೋಸಫರು ಅಲ್ಲ, ಯಾವ ಸೈಂಟಿಸ್ಟು ಅಲ್ಲ, ಬಟ್ ನಾನು ಆ ಟೈಮಲ್ಲಿ ನನ್ಗೆ ಫೀಲ್ ಆಯ್ತು. ಒಂದ್ಸಲ ಅವನು ಹೀಗ್ ಮಾಡ್ದಾಗ ನನ್ಗೆ ರಿಯಾಕ್ಷನ್ ಕೊಡೋಕ್ಕೂ ಮುಂಚೆನೆ ಅವ್ನ್ ಮತ್ತೆ ನನ್ನ ಕ್ಯಾಚ್ ಮಾಡ್ಬಿಟ್ಟ. ಮೀಡಿಯಾ ನನ್ ಮುಂದೆ ಇದೆ, ನನ್ ಫ್ರೆಂಡ್ಸ್ ಇದ್ದಾರೆ, ನನ್ನ ಅಣ್ಣ ಇದ್ದಾನೆ, ಎಲ್ಲರೂ ಇದ್ರು. ನನಗ್ ಭಯ ಆಯ್ತು. ಯಾಕಂದ್ರೆ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಈ ಮನುಷ್ಯ ನನ್ ಜೊತೆ ಹೀಗ್ ಮಾಡ್ತಾನೆ ಅಂತ. ಅದಕ್ಕೆ ನನ್ ಫೇಸ್ ಮೇಲೆ ನಾನ್ ಜೋರಾಗಿ ಹೊಡ್ದೆ. ಅದಕ್ಕೆ ಭಯದಿಂದ ಅಲ್ಲಿಂದ ಹೊರಟೋದೆ ಸರ್ ನಾನು. ಇವಾಗ ಎಲ್ಲಾದ್ರೂ ಮತ್ತೆ ಅವ್ನ್ ನನಗ್ ಸಿಕ್ಕಿದ್ರೆ ಅವನಿಗೆ ಹೇಗ್ ಹೊಡಿತೀನಿ ಅಂತ ಅಂದ್ರೆ, ನಾನು ಅವನ್ ಜೀವನದಲ್ಲಿ ಎಲ್ಲದೂ ಮರ್ತೋಗ್ಬಿಡ್ಬೇಕು. ಆ ತರ ಕಪ್ಪಳಕ್ ಹೊಡಿತೀನಿ ನಾನು ಅವನ್ಗೆ.
ಒಂದು ಹೆಣ್ಣಿನ ಮರ್ಯಾದೆ ಅದು ಅವಳ ಕೈನಲ್ಲೇ ಇರತ್ತೆ. ಪ್ರಪಂಚ ಕೂಡ ಅದನ್ನ ಯಾವ ದೃಷ್ಟಿನಲ್ಲಿ ನೋಡತ್ತೆ ಅದು ಕೂಡ ಅವಳಿಗೆ ಸಂಬಂಧಪಟ್ಟಿರತ್ತೆ. ನೀವು ಪಾರ್ಟಿನಲ್ಲಿ ಹಾಕಿದಂತ ಬಟ್ಟೆ ಜನಗಳಿಗೆ ಉತ್ತೇಜನ ಕೊಡ್ತಾ ಇತ್ತು. ನೀವು ಅದನ್ನ ಹೇಗ್ ಹಾಕೊಂಡ್ ಮುಂದೆ ಹೋಗ್ತಾ ಇದ್ರಿ ಅಂದ್ರೆ ನೀವೇ ಜನಗಳಿಗೆ ಪ್ರೊವೋಕ್ ಮಾಡಿದ್ರ? ಇದ್ರಲ್ಲಿ ನಿಮ್ ಕೈವಾಡನೂ ಇತ್ತಾ ಅವತ್ತು ನಿಮ್ಗಾಗಿದ್ದ ಘಟನೆಗೆ? ನಾನು ಪರ್ಸನಲ್ ಲೈಫಲ್ಲಿ ನಿಮ್ ತರಾನೇ ಬಟ್ಟೆ ಹಾಕೋತೀನಿ, ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗ್ತೀನಿ. ನನ್ಗೆ ಅಪ್ಪ ಅಮ್ಮ ಇದ್ದಾರೆ, ನನ್ಗೂ ಅಕ್ಕ ತಂಗಿ ಇದ್ದಾರೆ. ಆ ಟೈಮಲ್ಲಿ ಹೋಗಿದ್ನಲ್ಲ ಆಸ್ ಎ ಫ್ರೆಂಡ್ ಹೋಗಿದ್ದೆ ನಾನು. ಯುನೋ ಆಸ್ ಅ ಫ್ರೆಂಡ್. ನನಗ್ ಗೊತ್ತಿರಲ್ಲ ನನ್ ಫ್ರೆಂಡ್ ನನ್ ಜೊತೆ ಈ ತರ ಮಾಡ್ತಾನೆ ಅಂತ. ಅದು ರಾಕಿ, ಎಲ್ಲಾರ ನೋಡಿ, ಅವರ ಮುಂದೆ ಪ್ರಶ್ನೆ ಮೀಡಿಯಾ ಏನಾಗಿತ್ತು ಮುಂದೆ. ಅಂತಂದ್ರೆ ಅಲ್ಲಿ ಮಿಕಾ ತಪ್ಪು ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳ್ತಾ ಇರೋದು ಅಲ್ಲಿ ತಪ್ಪು ನಿಮ್ದು ಕೂಡ ಇತ್ತು, ಬಹುಶಃ ಚಿಕ್ಕದಿರ್ಬೋದು. ಆದ್ರೆ ನೀವಲ್ಲಿಗೆ ಹೇಗ್ ಹೋಗಿದ್ರಿ, ಯಾವ ರೀತಿ ವ್ಯವಹರಿಸಿದ್ರಿ, ಮತ್ತೆ ಯಾವ ರೀತಿ ಬಟ್ಟೆ ಹಾಕೊಂಡೋಗಿದ್ರಿ, ನಿಮಗೆ ಅದ್ರ ಬಗ್ಗೆ ಏನಾದ್ರೂ ಪಶ್ಚಾತ್ತಾಪ ಇದೆಯಾ? ಇಲ್ಲ ಮ್ಯಾಮ್, ನನಗೆ ಯಾವ್ದೇ ರೀತಿ ರಿಗ್ರೆಟ್ ಇಲ್ಲ. ಯಾವ ತರ ಬಟ್ಟೆ ಹಾಕಿದ್ರೂನು ಅಥವಾ ಯಾವ ರೀತಿ ಕೇಕ್ ತಿನ್ಸಿದ್ರು ನೀವ್ ಹಾಕಿದ್ದ ಬಟ್ಟೆ ಬೇರೆನೇ ಆಗಿತ್ತು, ಮತ್ತೆ ನೀವೇ ಜಾಸ್ತಿ ಮಿಕಾ ಅವ್ರ ಜೊತೆ ಅಲ್ಲಿ ಒಬ್ರು ಒಂದಲ್ಲ, ಅಲ್ಲಿ 6-7 ಹುಡುಗಿರಿದ್ರು. ಅಲ್ಲಿ ಬಿಕಿನಿ ಟಾಪ್ ಹಾಕೊಂಡು ಲೋಯರ್ ಜೀನ್ಸ್ ಹಾಕೊಂಡಿದ್ರು. ಅವ್ರಗಳ ಟೇಪ್ ಅಂತೂ ಯಾರೂನು ತೋರ್ಸ್ಲೇ ಇಲ್ವಲ್ಲ, ಯಾಕಂದ್ರೆ ನನ್ ಜೊತೆ ಹೀಗಾಗಿದ್ದಕ್ಕೆ ಎಲ್ಲಾರು ತೋರಿಸ್ತಿದ್ದಾರೆ. ಅಲ್ಲಿ ತುಂಬಾ ಜನ ಹುಡುಗಿರಿದ್ರು, ಅವ್ರನ್ನೆಲ್ಲ ಬಿಟ್ಟಾಕಿ ಅವ್ರ ಬಗ್ಗೆ ನನಗ್ ಬೇಡ. ನನ್ ಡ್ರೆಸ್ ಬ್ಯಾಕ್ ಓಪನ್ ಇತ್ತು, ಯಾಕಂದ್ರೆ ಆತರ ಡ್ರೆಸ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ನಾನ್ ನನ್ ಮನೆಯಿಂದ ಮಾಡ್ಕೊಂಡ್ ಬಂದಿರ್ಲಿಲ್ಲ. ಮತ್ತೆ ಆ ಕಾಸ್ಟ್ಯೂಮ್ ಇದೆಯಲ್ಲ, ಯಾರೋ ಡಿಸೈನರ್ ಮಾಡಿದ್ದು ನನ್ ವಿಡಿಯೋ ಹಾಕೊಂಡಿದ್ದೆ ನಾನು. ರಾಕಿ, ಮಾರ್ಕೆಟ್ ನಲ್ಲಿ ಸಾಕಷ್ಟು ಬಟ್ಟೆಗಳು ಸಿಗುತ್ತೆ, ಆದ್ರೆ ನೀವ್ ಅದನ್ನ ಹಾಕೊಂಡಿದ್ರಿ. ಸರ್, ನಾನ್ ನಿಮಗ್ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ನಾನ್ ನಿಮ್ ತುಂಬಾ ದೊಡ್ಡ ಫ್ಯಾನು ಸರ್. ಸರ್ ಪ್ಲೀಸ್, ನೀವ್ ನನಗ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ?